ಮೇಲೆ ಪಕ್ಷಿಗಳ ಗ್ರಾಮ. ಮಳೆಗಾಲ ಬಂದ್ರೆ ಸಾಕು ಪಕ್ಷಿಗಳ ಊರಿನಲ್ಲಿ ಯಾವಾಗ್ಲೂ ಪ್ರವಾಹ ಬರ್ತಾ ಇತ್ತು. ಮನೆಯೊಳಗಡೆ ಎಲ್ಲ ಪ್ರವಾಹದ ನೀರು ಬರೋದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ರು. ಅವರ ಮನೆಯ ಸುತ್ತಮುತ್ತ ಆ ನೀರು ಹಾಗೇನೆ ಇರ್ತಾ ಇತ್ತು. ಆದ್ರಿಂದ ಪಕ್ಷಿಗಳು ಆ ನೀರಿನಲ್ಲಿ ನಡ್ಕೊಂಡು ಹೋಗುವ ಪರಿಸ್ಥಿತಿ. ಸುಮಾರು ದಿನ ಆದ್ರೂ ಕೂಡ ನೀರು ಹಾಗೇನೆ ಇರ್ತಾ ಇತ್ತು. ಹೀಗೆ ಹಲವಾರು ವರ್ಷಗಳು ಹೋದ್ರೂ ಕೂಡ ಆ ಪಕ್ಷಿಗಳ ಊರಿನಲ್ಲಿ ಮಾತ್ರ ಆ ಕಷ್ಟ ಹಾಗೇನೆ ಇತ್ತು. ಹೀಗಿರುವಾಗ ಪುನಃ ಮಳೆಗಾಲ ಶುರುವಾಯಿತು. ಪಕ್ಷಿಗಳೆಲ್ರೂ ಏನಾಗುತ್ತೋ ಏನೋ ಅಂತ ಹೆದರ್ತಾ ಇದ್ರು. ಅಯ್ಯೋ ಚೋಟು, ಮಳೆಗಾಲ ಹತ್ರ ಬರ್ತಾ ಇದೆ ಅಲ್ವಾ? ಹೌದು, ಏನ್ ಮಾಡೋದು, ಈ ಸಲನೂ ಪ್ರವಾಹ ಬರುತ್ತೋ ಏನೋ. ಹಾ, ನಿಜಾನೇ, ಎಲ್ಲ ವರ್ಷನೂ ಬರುತ್ತಾನೆ, ಈ ವರ್ಷನೂ ಬರುತ್ತೆ. ಆದ್ರೆ ಇಲ್ಲಿವರೆಗೂ ಚಿಕ್ಕ ಚಿಕ್ಕ ಪ್ರವಾಹ ಬಂದಿದೆ, ಆದ್ರಿಂದ ಹೇಗೋ ತಪ್ಪಿಸ್ಕೊಂಡಿದ್ದೀವಿ. ದೊಡ್ಡ ಪ್ರವಾಹ ಬಂದ್ರೆ ಮಕ್ಕಳೆಲ್ಲ ಇಟ್ಕೊಂಡಿದ್ದೀವಿ. ಏನಾದ್ರೂ ಆದ್ರೆ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಅಂತ ಹೋಗೋದು ಚಿಚ್ಚೋ? ಅದೂನು ನಿಜಾನೇ. ಈ ಸಲನಾದ್ರೂ ಪ್ರವಾಹ ಬರ್ದೇ ಇದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲ ಏನಾಗುತ್ತೋ ಏನೋ. ಆ ದೇವ್ರೇ ದಾರಿ ತೋರಿಸ್ಬೇಕು. ಎಷ್ಟು ಕಷ್ಟ ನಮಗೆ ಬಂದಿದೆ. ಹಾಗೆ ಎಲ್ರೂ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು. ಆ ಊರಿಗೆ ಒಬ್ಳು ಮುಖ್ಯಸ್ಥಳಿದ್ಲು. ಅವಳು ಮಹಿಹದ್ದು. ಅವಳು ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಅರೆ, ಮಳೆಗಾಲ ಹತ್ರ ಬರ್ತಾ ಇದೆ, ಊರಿಗೆ ಪ್ರವಾಹ ಬರುತ್ತೆ. ಈ ಸಲನಾದ್ರೂ ಏನಾದ್ರೂ ಒಂದು ಮಾಡ್ಲೇಬೇಕು. ಇಲ್ಲಾಂದ್ರೆ ಈ ಊರಿಗೆ ನಾನು ಮುಖ್ಯಸ್ಥಳಾಗಿದ್ದು ಏನ್ ಪುಣ್ಯ. ಮೊದ್ಲು ಎಲ್ಲರನ್ನ ಒಂದು ಸಭೆಗೆ ಬರ ಕೇಳ್ಬೇಕು. ಯಾರತ್ರನಾದ್ರೂ ಏನಾದ್ರೂ ಯೋಚನೆ ಇದೆಯಾ ಅಂತ ಕೇಳ್ಬೇಕು. ಹಾಗಂತ ಅಂದ್ಕೊಂಡು ಮಹಿಹದ್ದು ಕುಹುಬಾತು ಹತ್ರ ಹೇಳಿ ಊರಿನಲ್ಲಿರುವ ಎಲ್ಲರನ್ನ ಸಂಜೆ ಸಮಯ ಒಂದ್ ಜಾಗಕ್ಕೆ ಬರ ಕೇಳ್ತು. ಕುಹುಬಾತನು ಸರಿ ಅಂತ ಹೇಳಿ ಊರಿನವರು ಎಲ್ಲರನ್ನ ಭೇಟಿಯಾಗಕ್ಕೆ ಹೋದ್ಲು. ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳ ಮನೆಗೆ ಹೋಗಿ ಎಲ್ಲರನ್ನ ಮಹಿಹದ್ದು ಕರೆದಿದೆ ಬನ್ನಿ ಅಂತ ಅವಳು ಕರಿತಿದ್ಲು. ಟುನಿ, ಸಂಜೆ ಸಮಯ ಮಹಿ ನಮ್ಮೆಲ್ಲರನ್ನ ಒಂದ್ ಜಾಗಕ್ಕೆ ಬರ ಕೇಳಿದ್ದಾರೆ. ನಾವು ಹೋಗ್ಬೇಕು. ಏನ್ ವಿಷಯ ಕುಹು? ಮಳೆ ಬರ್ತಾ ಇದೆ ಅಲ್ವಾ, ಅದ್ರ ಬಗ್ಗೆನೆ. ಓ ಅದಾ, ಸರಿ ಸರಿ ಬರ್ತೀನಿ. ಹಾಗೆ ಕುಹುಬಾತು ಚೋಟಿಗಿಳಿಯ ಮನೆಗೂ ಕೂಡ ಹೋಗಿ ಹೇಳಿತು. ಎಲ್ರೂ ಕೂಡ ಏನಾದ್ರೂ ಒಂದು ಒಳ್ಳೆ ದಾರಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ರು. ಹೀಗಿರುವಾಗ ಸಂಜೆ ಸಮಯನೂ ಆಯ್ತು. ಎಲ್ರೂ ಮಹಿಹದ್ದು ಕರ್ದಿದೆ ಅನ್ನೋದಕ್ಕೋಸ್ಕರ ಅಲ್ಲಿಗೆ ಹೋಗೋದಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದ್ರು. ಏಂಟುನಿ, ಮಹಿಯವರು ಏನ್ ವಿಷಯಕ್ಕೆ ಕರೆದಿದ್ದಾರೆ? ಈ ಮಳೆಗಾಲದಲ್ಲಿ ಬರೋ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕಕ್ಕೆ. ಹಾ, ಹಾಗಾದ್ರೆ ಪರಿಹಾರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹೌದು, ಈ ವರ್ಷನೂ ಪ್ರವಾಹ ಬಂದ್ರೆ ಕಷ್ಟನೇ ಅಲ್ವಾ? ಹೌದೌದು, ಏನ್ ಮಾಡೋದೋ ಏನೋ, ಪ್ರವಾಹದಲ್ಲಿ ಒಂದೊಂದು ವರ್ಷನೂ ಕಷ್ಟಪಡದೆ ನಮ್ಮ ಪರಿಸ್ಥಿತಿ ಆಗಿದೆ. ಸರಿ ಬನ್ನಿ, ಸಮಯ ಆಗ್ತಿದೆ, ಹೋಗೋಣ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಮಹಿಹದ್ದಿನ ಹತ್ತಿರ ಹೋದ್ರು. ಪ್ರವಾಹದಿಂದ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರೂ ಒಂದು ದಾರಿ ಸಿಗುತ್ತಾ ಅಂತ ಮಹಿಹದ್ದು ಏನ್ ಹೇಳುತ್ತೆ ಅಂತ ಎಲ್ರೂ ಕಾಯ್ತಾ ಇದ್ದಾಗ ಸಭೆಗೆ ಬಂದಿರುವ ಎಲ್ಲರನ್ನ ನೋಡಿ ಮಹಿಹದ್ದು ಸಂತೋಷಪಟ್ಟಿತು. ನಾನ್ ಕರೆದಿದ್ದಕ್ಕೆ ಎಲ್ರೂ ಬಂದಿದ್ದೀರಾ, ಸಂತೋಷ. ಪ್ರವಾಹದಿಂದ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರೂ ಪರಿಹಾರ ಹೇಳ್ತೀರಿ ಅಂತಾನೆ ನಾವು ಬಂದಿರೋದು. ಹೌದೌದು, ಒಂದೊಂದು ವರ್ಷನೂ ಈ ಪ್ರವಾಹದಲ್ಲಿ ನಾವು ಕಷ್ಟಪಡ್ತಾ ಇದ್ದೀವಿ ಅಲ್ವಾ, ಅದಕ್ಕೋಸ್ಕರ ಮಾತಾಡಕ್ಕೆ ಕರೆದೆ. ಅದಕ್ಕೆ ಇವಾಗ ಏನಮ್ಮವರು ಮಾಡೋದು? ಎಲ್ರಿಗೂ ಏನೇನು ಐಡಿಯಾ ಇದೆಯೋ ಎಲ್ರೂ ನನ್ನ ಹತ್ರ ಹೇಳಿ. ಅದರಲ್ಲಿ ಏನಾದ್ರೂ ಒಂದು ಓಕೆ ಆದ್ರೆ ಅದನ್ನ ಹಾಗೇನೆ ಮಾಡ್ಬೋದು. ಎಲ್ರೂ ಈ ರೀತಿ ಅವ್ರವ್ರಿಗೆ ಏನನ್ಸುತ್ತೋ ಅದನ್ನ ಹೇಳಿದ್ರೆ ತಾನೇ ನಮಗೂ ಒಂದು ಕ್ಲಾರಿಟಿ ಸಿಗೋದು. ಅದೂನು ನಿಜಾನೇ, ಯಾರ ಹತ್ರ ಏನು ಐಡಿಯಾ ಇದೆಯೋ ಅದನ್ನ ಹೇಳಿ. ಹಾ ಹೌದು, ಆವಾಗಲೇ ಏನಾದ್ರೂ ಒಂದು ದಾರಿ ಸಿಗೋದು. ಹಾಗೆ ಎಲ್ರೂ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಮಹಿಹದ್ದು ಕೂಡ ಯೋಚನೆ ಮಾಡ್ತಾ ಇತ್ತು. ನಾವೆಲ್ರೂ ಯಾಕೆ ಒಂದೊಂದು ಹೊಸ ಮನೆನ ಕಟ್ಕೋಬಾರ್ದು? ಅರೆ ಚೋಟೋ, ಹೊಸ ಮನೆ ಯಾಕಿವಾಗ? ನಮ್ಮ ಹಳೆ ಮನೆಗಳು ಇರೋ ಜಾಗದಲ್ಲಿ ತಾನೇ ನೀರ್ ಬರೋದು. ಹೊಸ ಜಾಗದಲ್ಲಿ ಹೊಸ ಮನೆನ ಕಟ್ಕೊಳ್ಳೋಣ. ಅರೆ, ಆದ್ರೆ ಈ ಪ್ರವಾಹದ ನೀರು ಬರದೇ ಇರುವ ಜಾಗ ನಮ್ಮ ಊರಲ್ಲಿ ಎಲ್ಲಿದೆ ಚೋಟೋ? ಹಾಗೆ ಏನಾದ್ರೂ ಇದ್ರೆ ಕಟ್ಕೊಳ್ಬೋದು. ಹೊಸ ಮನೆ ಕಟ್ಟಿದ್ರು ಅಲ್ಲಿಗೂ ನೀರು ಬರುತ್ತೆ ತಾನೆ. ಅದೂನು ನಿಜಾನೇ. ಹಾಗಂತ ಹೇಳಿ ಎಲ್ರೂ ಪುನಃ ಯೋಚನೆ ಮಾಡ್ತಿದ್ರು. ಯಾರಿಗೂ ಯಾವುದೇ ಒಂದು ಐಡಿಯಾನು ಸಿಗ್ಲೇ ಇಲ್ಲ. ಆವಾಗ್ಲೇ ಟುನಿಗುಬ್ಬಚ್ಚಿಗೆ ಒಂದು ಒಳ್ಳೆ ಐಡಿಯಾನು ಸಿಕ್ತು. ಚೋಟು ಹೇಳಿದ ಹಾಗೆ ನಾವೆಲ್ಲರೂ ಹೊಸ ಮನೆ ಕಟ್ಕೊಂಡ್ರೆ ಏನಾಗುತ್ತೆ? ಅರೆ, ಆದ್ರೆ ಅಲ್ಲಿ ನೀರು ಬರುತ್ತೆ ಅಲ್ವ ಟುನಿ? ಪ್ರವಾಹ ಅಂದ್ರೆ ನೀರು ಬರುತ್ತೆ ತಾನೆ, ನೀರಿನ ಮೇಲೆ ಮನೆ ಕಟ್ಕೊಂಡ್ರೆ ಅದು ಹೇಗ್ ಸಾಧ್ಯ? ಇವಾಗ ನೀರಿಲ್ಲ ತಾನೆ, ಇವಾಗ ಸ್ವಲ್ಪ ಎತ್ತರದಲ್ಲಿ ಮನೆ ಕಟ್ಕೊಳ್ಳೋಣ. ಆವಾಗ ನೀರು ಬಂದ್ರೂ ಕೂಡ ಖಂಡಿತ ಮನೆಯೊಳಗಡೆ ಬರಲ್ಲ ಅಲ್ವಾ? ನಿಜಾನೇ, ನೆಲದ ಮೇಲೆ ಮನೆ ಇದ್ರೆ ತಾನೇ ನೀರು ಮನೆಯೊಳಗಡೆ ಬರೋದು. ಎತ್ತರವಾಗಿ ನಾವು ಮನೆ ಕಟ್ಕೊಂಡ್ರೆ ನೀರು ಬರಲ್ಲ ಅಲ್ವಾ? ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಎತ್ತರದಲ್ಲಿ ಮನೆ ಕಟ್ಕೊಂಡ್ರೆ ಪ್ರವಾಹದಿಂದ ತಪ್ಪಿಸ್ಕೊಳ್ಬೋದು ಅಂತ ಅಂದ್ಕೊಂಡ್ರು. ಎಲ್ರೂ ಸೇರಿ ಮಾತಾಡಿದ್ರಿಂದಾನೇ ನಮ್ಮ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಕ್ಕಿರೋದು. ಹೌದೌದು, ಎಲ್ಲಾನು ಸರಿಯಾದ್ರೆ ಚೆನ್ನಾಗಿರುತ್ತೆ. ಇನ್ಮುಂದೆ ನಮ್ಮ ಗ್ರಾಮ ನೀರಿನಲ್ಲಿ ತೇಲುವ ಗ್ರಾಮ ಅಂತ ಹೆಸರು ಬರುತ್ತೆ. ಸರಿ ಸರಿ, ಮಳೆ ಬರೋದಕ್ಕಿಂತ ಮುಂಚೆ ಮನೆ ಕಟ್ಟು ಕೆಲಸನ ಶುರು ಮಾಡೋಣ. ಹೌದೌದು, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಅಕ್ಕದ ಪಕ್ಕದಲ್ಲೇ ಮನೆ ಕಟ್ಕೊಳ್ಳೋಣ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ
ಮಳೆಗಾಲ ಬರೋದಕ್ಕಿಂತ ಮುಂಚೆನೆ ಮನೆ ಕಟ್ಟೋ ಕೆಲಸನ ಶುರು ಮಾಡಿದ್ರು. ನೆಲದ ಮೇಲೆ ಮನೆ ಕಟ್ಕೊಳ್ಳದೆ ಸ್ವಲ್ಪ ಎತ್ತರವಾದ ಜಾಗದಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಪಕ್ಷಿಗಳು ಎಲ್ರೂ ಕೂಡ ಪಕ್ಕದಲ್ಲೇ ಮನೆಗಳನ್ನ ಕಟ್ಕೊಂಡಿದ್ರಿಂದ ಒಬ್ರಿಗೊಬ್ರು ಸಹಾಯ ಮಾಡ್ತಿದ್ರು. ಟೋನಿ, ಮೇಲಿಂದ ಕೆಳಗಡೆ ಇಳಿಯಕ್ಕೆ ಮೆಟ್ಲು ಬೇಕಲ್ವಾ? ಹೌದೌದು, ಮನೆಗಳಂತೂ ಖಂಡಿತ ಎತ್ತರದಲ್ಲೇ ಇರಬೇಕು. ಅಮ್ಮ, ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಮ್ಮ. ಸರಿ ಬುಜ್ಜಿ, ನಾನು ಮನೆ ಕಟ್ತಾ ಇರ್ತೀನಿ, ನೀನು ಬೇಕಾಗಿರೋ ವಸ್ತುಗಳನ್ನ ಕೊಡ್ತಾ ಇರೋ. ನಾನು ಕೂಡ ಹೋಗಿ ಚಿನ್ನು ಹತ್ರ ಸಹಾಯ ಮಾಡಕ್ಕೆ ಹೇಳ್ತೀನಿ. ಹೇಳು ಚಿಚ್ಚು, ನಮಗೆ ಮಳೆ ಬರೋಕ್ಕೆ ಇನ್ನೂ ಸುಮಾರು ದಿನ ಏನೂ ಇಲ್ಲ. ಹಾಗೆ ಅಂದ್ಕೊಂಡು ಪಕ್ಷಿಗಳೆಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಮನೆ ಕಟ್ತಾ ಇದ್ರು. ಆವಾಗ ಕುಹು ಮಹಿ ಹತ್ರ, ಅಮ್ಮವ್ರೆ, ನೀವು ಎಲ್ಲರ ಹತ್ರ ಮಾತಾಡಬೇಕು ಅಂತ ಹೇಳಿದ್ರಿಂದಾನೇ ಒಂದು ಸೊಲ್ಯೂಷನ್ ಸಿಗಿರೋದು. ಹೌದು, ಎಲ್ಲರೂ ಅವ್ರಿಗೆ ಏನು ಅನ್ನಿಸ್ತೋ ಹೇಳಿದ್ರಿಂದಾನೇ ಕೆಲಸ ಶುರುವಾಗಿರೋದು. ಮನೇನ ಚೆನ್ನಾಗಿ ಕಟ್ಕೊಳ್ಬೇಕು, ಬೇಕು ಅನ್ನುವಾಗ ಇಲ್ಲಿ ಬಂದು ಇದ್ಕೊಳ್ಬೋದು, ಇಲ್ಲಾಂದ್ರೆ ಮಳೆ ಬರದೇ ಇರುವ ಸಮಯದಲ್ಲಿ ನಾವು ಆ ಮನೇಲೇ ಇರ್ಬೋದು. ಹೌದೌದು, ಮಳೆ ಬರೋಕ್ಕಿಂತ ಮುಂಚೆ ಎಲ್ಲ ವಸ್ತುಗಳನ್ನ ಈ ಮನೆಯಲ್ಲಿ ತಗೊಂಡು ಬಂದು ಇಟ್ಕೊಳ್ಬೋದು. ಹಾಗಂತ ಅಂದ್ಕೊಂಡು ಪಕ್ಷಿಗಳೆಲ್ಲರೂ ಕೂಡ ಮಾತಾಡ್ಕೊಂಡು ಮನೇನ ಕಟ್ತಾ ಇದ್ರು. ಎಲ್ರಿಗೂ ಆ ಹೊಸ ಮನೇನ ನೋಡಿ ತುಂಬಾನು ಸಂತೋಷ ಆಗ್ತಿತ್ತು. ಅಮ್ಮ, ಮನೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ? ಎಲ್ಲ ಕೆಲಸನ ಮುಗಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಅಮ್ಮ, ಇನ್ನು ಸುಮಾರು ಕೆಲಸ ಇಲ್ಲ ತಾನೇ? ಸ್ವಲ್ಪ ಸ್ವಲ್ಪ ಕೆಲಸ ಮುಗಿದ್ರೆ ಮನೆ ರೆಡಿ ಆಗುತ್ತೆ. ಹೌದು ಬುಜ್ಜಿ, ಎಲ್ಲರ ಮನೇನೂ ಪಕ್ಕದಲ್ಲೇ ಇದೆ ಅಲ್ವಾ, ಚೆನ್ನಾಗಿ ಮಾತಾಡ್ಕೊಳ್ಬೋದು ಬೇರೆ. ಹೀಗೆ ದಿನಗಳು ಹೋಗ್ತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಅವ್ರಿಗೆ ಬೇಕಾಗಿರುವ ಮನೆಗಳನ್ನ ಕಟ್ಕೊಂಡ್ರು. ಅವ್ರಿಗೆ ಸಂತೋಷ ಆದ್ರೂ ಕೂಡ ಮಳೆ ಬಂದ್ರೆ ಏನಾಗುತ್ತೆ ಅನ್ನುವ ಭಯನೂ ಇತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಮಳೆಗಾಲನೂ ಶುರುವಾಯ್ತು. ಅಯ್ಯಯ್ಯೋ, ಮಳೆಗಾಲ ಬಂತು, ಮನೆಗಳು ಏನಾಗುತ್ತೋ ಏನೋ. ಯಾಕೆ ಹೆದರ್ತಾ ಇದೆಯಾ ಚೋಟು? ಈ ಸಲ ಮನೆಗಳು ಎತ್ತರದಲ್ಲಿದೆ, ನಮ್ಗೆ ಯಾವುದೇ ಸಮಸ್ಯೆನೂ ಇರಲ್ಲ. ಹೌದೌದು, ಆಮೇಲೆ ಯಾಕೆ ಹೆದರ್ಬೇಕು? ಪ್ರವಾಹದ ನೀರು ಬಂದ್ರೂ ಕೂಡ ಹಾಗೇನೆ ಹೋಗ್ಬಿಡುತ್ತೆ ನೋಡು. ಹೌದೌದು, ಮೊದಲೆಲ್ಲ ಇಷ್ಟು ಧೈರ್ಯವಾಗಿ ಮಾತಾಡ್ತಾನೆ ಇರ್ತಿರ್ಲಿಲ್ಲ ನಾವು. ಹೆದರ್ಕೊಂಡು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಿದ್ವಿ. ಈ ಸಲ ಯಾವುದಕ್ಕೂ ಹೆದರ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಮನೆಗಳು ಚೆನ್ನಾಗಿದೆ ಹಾಗಂತ ಮಾತಾಡ್ತಿದ್ರು. ಹೀಗಿರುವಾಗ ಮಳೆ ಹೆಚ್ಚಾಗಿ ಪ್ರವಾಹದ ನೀರು ಊರಿನೊಳಗಡೆ ಬಂತು. ಆದ್ರೆ ಮನೆಗಳು ಎಲ್ಲ ಕೂಡ ಎತ್ತರದಲ್ಲಿ ಇದ್ದಿದ್ರಿಂದ ಮನೆಯೊಳಗಡೆ ನೀರು ಬರಲೇ ಇಲ್ಲ. ಅವರ ಮನೆಯ ಕೆಳಗಡೆಯಿಂದಾನೇ ನೀರು ದಾಟಿ ಆ ಕಡೆ ಹೋಗ್ತಾ ಇತ್ತು. ಅಮ್ಮ, ಮಳೆ ನೀರು ಯಾವುದು ಮನೆಯೊಳಗಡೆ ಬರಲಿಲ್ಲ. ಮನೆ ಎತ್ತರದಲ್ಲಿ ಇದೆ ತಾನೆ ಬುಜ್ಜಿ? ಹೌದಮ್ಮ, ಇವಾಗ ನಮ್ಮ ಗ್ರಾಮ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಅಲ್ವಾ? ಹೌದೌದು, ಗ್ರಾಮನೇ ನೀರಲ್ಲಿ ತೇಲ್ತಾ ಇದೆ. ನೀರಿನಲ್ಲಿ ತೇಲ್ತಾ ಇರುವ ಗ್ರಾಮ ನಮ್ಮ ಗ್ರಾಮ. ಹಾಗೆ ತಾಯಿ ಮಗಳು ಇಬ್ರು ಸಂತೋಷವಾಗಿ ಮಾತಾಡ್ತಿದ್ರು. ಆವಾಗ ಉಳಿದ ಪಕ್ಷಿಗಳೆಲ್ಲರೂ ಛತ್ರಿ ಹಿಡ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡು ಪ್ರವಾಹದ ನೀರನ್ನ ನೋಡ್ತಾ ಇದ್ರು. ಗ್ರಾಮನೇ ನೀರಿನಲ್ಲಿ ತೇಲೋ ತರ ಇತ್ತು. ಮನೆಯ ಸುತ್ತಮುತ್ತ ಸುಮಾರು ನೀರಿತ್ತು. ಆದ್ರೆ ನೋಡಿ ಪಕ್ಷಿಗಳೆಲ್ಲರೂ ಸಂತೋಷಪಟ್ರು. ಅವರಿಗೆ ಪ್ರವಾಹದಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ನೋದ್ರಿಂದ ಸಂತೋಷಪಟ್ರು. ಅಮ್ಮಯ್ಯ, ಈ ಸಲ ನಾವೆಲ್ಲರೂ ಸೇರಿ ಒಳ್ಳೆ ಐಡಿಯಾನೇ ಮಾಡಿದ್ದೀವಿ. ಹೌದು, ಈ ಸಲ ಯಾರಿಗೂ ಯಾವುದೇ ಭಯನೇ ಇಲ್ಲ. ನನಗೂ ಕೂಡ ಭಯ ಇಲ್ಲ. ಹೇಗೋ ಎಲ್ಲರೂ ಸೇರಿ ಮನೆ ಕಟ್ಕೊಂಡಿದ್ರಿಂದ ಈ ಪ್ರವಾಹದಿಂದ ನಾವೆಲ್ಲರೂ ತಪ್ಪಿಸ್ಕೊಂಡಿದ್ದೀವಿ. ನಮ್ಮೂರು ಇವಾಗ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ನೀರಲ್ಲಿ ತೇಲ್ತಾ ಇರುವ ಗ್ರಾಮ ನೋಡಕ್ಕೆ ತುಂಬ ಚೆನ್ನಾಗಿದೆ. ಟೋನಿ, ಹೇಗೋ ನದಿ ನೀರು ಊರೊಳಗಡೆ ಬಂದಿದೆ ಅಂದರೆ ನದಿಲಿರುವ ಮೀನುಗಳು ಕೂಡ ಈ ನೀರಿನಲ್ಲಿ ಇರುತ್ತೆ ತಾನೇ. ಎಲ್ಲರೂ ಗಾಳನೋ ಇಲ್ಲ ಬಲೆನೋ ಹಾಕಿ ಮೀನುಗಳನ್ನ ಹಿಡೀರಿ, ಸಾರು ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು. ಹಾಗೆ ಮಹಿಹದ್ದು ಹೇಳಿದನ್ನ ಕೇಳಿ ಉಳಿದ ಪಕ್ಷಿಗಳು ಎಲ್ಲರೂ ಕೂಡ ಸಂತೋಷದಿಂದ ನಗಾಡ್ತಾ ಇದ್ರು. ಹಾಗೆ ಆ ವರ್ಷ ಪ್ರವಾಹ ಊರೊಳಗಡೆ ಬಂದರೂ ಕೂಡ ಯಾರು ಕೂಡ ಕಷ್ಟಪಡದೆ ಧೈರ್ಯದಿಂದ ಅವರು ಕಟ್ಕೊಂಡ ಹೊಸ ಮನೆಯಲ್ಲಿ ಪ್ರವಾಹದ ನೀರು ಬರಲಿಲ್ಲ ಅನ್ನುವ ಸಂತೋಷದಲ್ಲಿ ಧೈರ್ಯದಿಂದ ಅವರು ಮಳೆಗಾಲದಲ್ಲಿ ಬಾಳ್ತಾ ಇದ್ರು. ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಎಲ್ಲ ಪಕ್ಷಿಗಳು ಸಂತೋಷವಾಗಿದ್ರು. ಆದ್ರೆ ಅವರಲ್ಲಿ ಚಿಚುಕಾಗೆ ಮಾತ್ರ ತುಂಬಾನೇ ಜಿಪಣಿಯಾಗಿದ್ಲು. ಚಿಚುಕಾಗೆಯ ಮಗನಾದ ಚಿನ್ನುಕಾಗೆಗೆ ಅವನ ತಾಯಿಯ ಗುಣ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೂ ಏನು ಮಾಡದೆ ಅವನು ಸುಮ್ನೇನೆ ಇದ್ದ. ಚಿಚುಕಾಗೆ ಆ ಊರಲ್ಲಿ ಯಾರ ಮನೆಯಲ್ಲಾದ್ರೂ ಏನಾದ್ರೂ ಫಂಕ್ಷನ್ ಇದ್ರೆ, ಏನಾದ್ರೂ ವಿಶೇಷ ಇದ್ರೆ ಅವ್ರ ಮನೇಲಿ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ಲೆ ಹೊರತು ಅವ್ರ ಮನೆ ವಿಶೇಷಕ್ಕೆ ಯಾವಾಗ್ಲೂ ಯಾರನ್ನೂ ಕರೆದಿದ್ದೇ ಇಲ್ಲ. ಹೀಗಿರುವಾಗ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಚಿಚುಕಾಗೆ ಮನೆಗೆ ಒಂದಿನಕ್ಕೆ ಊಟಕ್ಕೆ ಹೋಗ್ಬೇಕು ಅಂತ ಅಂದ್ಕೊಳ್ತಿದ್ರು. ಅಮ್ಮ, ನಾಳೆ ನಾನು ಹುಟ್ಟಿದ ಹಬ್ಬ ಅಲ್ವಾ, ನನಗೇನಮ್ಮ ಕೊಡಿಸ್ತೀಯಾ? ಏನಾದ್ರೂ ಕೊಡ್ಸಮ್ಮ. ಸುಮ್ನಿರೋ, ವರ್ಷ ಬರೋ ಹುಟ್ಟಿದ ಹಬ್ಬ ತಾನೆ. ಅಮ್ಮ ಪ್ಲೀಸ್ ಅಮ್ಮ, ಏನಾದ್ರೂ ಕೊಡ್ಸಮ್ಮ. ಸರಿ ಕಣೋ, ಚಾಕ್ಲೇಟ್ ಕೊಡಿಸ್ತೀನಿ, ನಿನ್ ಜೊತೆ ನಾನು ಕೂಡ ತಿಂತೀನಿ. ಹಾಗಂತ ಅವರಿಬ್ರು ಮಾತಾಡ್ತಾ ಇದ್ರು. ಆವಾಗ್ಲೇ ಚಿಚುಕಾಗಿಯೇ ಒಂದು ವಿಷಯ ನೆನಪಾಯಿತು. ಚಿನ್ನು, ನಾಳೆ ನಿನ್ನ ಬರ್ತ್ಡೇ ಅನ್ನೋ ವಿಷಯನ ಯಾರತ್ರನೂ ಹೇಳಕ್ ಹೋಗ್ಬೇಡ.
ಒಂದ್ ವೇಳೆ ಅವ್ರಿಗೆ ಎಲ್ರಿಗೂ ನೆನ್ಪಿದ್ದಿದ್ರೆ? ಹಾಗೇನಿರಲ್ಲ ಕಣೋ, ಅವ್ರಿಗೆ ನೆನ್ಪಲ್ಲಿರಲ್ಲ. ನೀನು ಹೇಳಕ್ ಹೋಗ್ಬೇಡ. ಹಾಗೆ ಹೇಳಿದ್ರೆ ಎಲ್ರು ಮನೆ ಫಂಕ್ಷನ್ಗೆ ನಾನ್ ಹೋಗಿದ್ದೀನಿ, ಮತ್ತೆ ನಮ್ಮನೇಲಿ ನಾಳೆ ಪಾರ್ಟಿ ಇಡಕ್ ಕೇಳ್ತಾರೆ. ಹಣ ತುಂಬಾ ಖರ್ಚಾಗುತ್ತೆ, ಅರ್ಥ ಆಯ್ತಾ? ಸರಿಯಮ್ಮ, ನಾನು ಹೇಳಲ್ಲ. ನನಗೆ ದೊಡ್ಡ ಚಾಕ್ಲೇಟ್ ಮಾತ್ರ ಕೊಡ್ಸೋ. ಸರಿ ಸರಿ ಕಣೋ, ಕೊಡಿಸ್ತೀನಿ. ಹಾಗೆ ಚಿಚುಕಾಗಿ ಚಿನ್ನಕ್ಕಾಗಿ ಇಬ್ರು ಯಾರತ್ರನೋ ನಾಳೆ ಚಿನ್ನು ಬರ್ತ್ಡೇ ವಿಷಯನ ಹೇಳ್ಬಾರ್ದು ಅಂತ ಅಂದ್ಕೊಳ್ತಿದ್ರು. ಹೀಗಿರುವಾಗ ಚಿನ್ನಕ್ಕಾಗಿ ಅವನ ಗೆಳೆಯರ ಜೊತೆ ಮಳೆನ ನೋಡ್ಕೊಂಡು ಮನೆ ಹೊರಗಡೆ ಕೂತ್ಕೊಂಡಿದ್ದ. ಅಲ್ಲ ಕಣೋ ಚಿನ್ನು, ಈ ಮಳೆ ಬಂದಿದ್ದೀರಂದ್ರೆ ಚೆನ್ನಾಗಿ ಆಟಾಡ್ತಿದ್ವಿ ಅಲ್ವಾ? ಹೌದು ಬಣ್ಣು. ಏ ಚಿನ್ನು, ನಾಳೆ ನೀನು ಹುಟ್ಟಿದಬ್ಬ ತಾನೆ, ಮರ್ತೋದಾ? ನಿನಗೆ ನೆನ್ಪಲ್ಲಿ ಇದೆಯಾ ಬುಜ್ಜಿ? ಮರಿತಾರಾ? ನಾಳೆ ಪಾರ್ಟಿನಾ? ಅದೆಲ್ಲ ಏನಿಲ್ಲ, ನಮ್ಮಮ್ಮ ಕೇಕೆ ಕಟ್ ಮಾಡಲ್ಲ, ಇದರಲ್ಲಿ ಪಾರ್ಟಿಯಲ್ಲಿ ಇಡ್ತಾರೆ. ಅದನ್ನು ನಿಜಾನೇ. ಸರಿ ಸರಿ, ನಾನು ಮನೆಗೆ ಹೋಗ್ತೀನಿ. ಹಾಗಂತ ಅಂದ್ಕೊಂಡು ಮನೆಗೆ ಚಿನ್ನು ಹೋಗ್ತಾ ಇದ್ದಾಗ ಬುಜ್ಜಿಗೆ ಅವನ ಬರ್ತ್ಡೇ ನೆನ್ಪಲ್ಲಿರೋದ್ರಿಂದ ಅವನು ತುಂಬಾನು ಸಂತೋಷಪಟ್ಟ. ನಾಳೆ ಯಾರು ನನಗೆ ವಿಶ್ ಮಾಡಲ್ಲ, ಯಾರಿಗೂ ನನ್ನ ಬರ್ತ್ಡೇ ನೆನ್ಪಲ್ಲಿರಲ್ಲ ಅಂತ ಅಂದ್ಕೊಂಡಿದ್ದೆ. ಒಳ್ಳೇದಾಯ್ತು, ಬುಜ್ಜಿಗಾದ್ರೂ ನೆನ್ಪಲ್ಲಿದೆ. ಅಮ್ಮನ ಹತ್ರ ಈ ವಿಷಯ ಹೇಳ್ಬಾರ್ದು, ಆಮೇಲೆ ನಾನೇ ಹೇಳ್ದೆ ಅಂತ ಅಂದ್ಕೊಳ್ತಾರೆ, ನನ್ನನ್ನು ಸಿಕ್ಕಾಪಟ್ಟೆ ಬೈತಾರೆ. ಹಾಗಂತ ಅಂದ್ಕೊಂಡು ಮನೆಗೆ ಹೋದ. ಹೀಗಿರುವಾಗ ಈ ಕಡೆ ಬುಜ್ಜಿ ಬನ್ನು ಇಬ್ರು ಕೂಡ ಚಿನ್ನು ಬರ್ತ್ಡೇ ಬಗ್ಗೆನೇ ಮಾತಾಡ್ತಾ ಇದ್ರು. ಪಾಪ ಅಲ್ವಾ, ಚಿನ್ನು ಕೇಕ್ ಕೂಡ ಕಟ್ ಮಾಡಲ್ಲ ಅಂತೆ. ನಾಳೆ ಅವನಿಗೋಸ್ಕರ ನಾವಿಬ್ರು ಸೇರಿ ಕೇಕ್ ಕಟ್ ಮಾಡ್ಸೋಣ್ವಾ? ಸರಿ ಬುಜ್ಜಿ, ಇವಾಗ್ಲೇ ಹೋಗಿ ಈ ವಿಷಯನ ಅಮ್ಮಂದ್ರ ಹತ್ರ ಹೇಳ್ಬಿಟ್ಟು ಬರೋಣ. ಹಾಗಂತ ಹೇಳಿ ಮಕ್ಳಿಬ್ರು ಅವರವರ ತಾಯಿಯಂದ್ರ ಹತ್ರ ಹೋಗಿ ಚಿನ್ನಕ್ಕಾಗಿ ಬರ್ತ್ಡೇಗೆ ಕೇಕ್ ತಗೊಳ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವರು ಕೂಡ ಸರಿ ಅಂತ ಒಪ್ಕೊಂಡ್ರು. ಸ್ವಲ್ಪ ಸಮಯದಲ್ಲಿ ಮಳೆನೂ ನಿಂತೋಯ್ತು. ಆವಾಗ ಟೊನಿಗೂ ಬಚ್ಚಿ ಎಲ್ರಿಗೂ ಕಾಲ್ ಮಾಡಿ ಅವಳ ಮನೆಗೆ ಬರಕ್ ಹೇಳಿದ್ಲು. ಸ್ವಲ್ಪ ಸಮಯದ ನಂತರ ಎಲ್ಲ ಪಕ್ಷಿಗಳು ಕೂಡ ಅವ್ರ ಮನೆಗ್ ಬಂದ್ರು. ಆವಾಗ ಟೋನಿ ಅವ್ರ ಎಲ್ಲರ ಹತ್ರ, ನಾಳೆ ನಾವು ಮನೆಯಲ್ಲಿ ಅಡಿಗೆ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕದು? ಯಾಕಂದ್ರೆ ನಾಳೆ ಎಲ್ರಿಗೂ ಚಿಚು ಮನೆಯಲ್ಲಿ ಊಟ ಅಲ್ವಾ? ಚಿಚು ನಮ್ಗೆ ಊಟ ಹಾಕ್ತಾಳಾ? ಹೌದೌದು, ನಾಳೆ ಚಿನ್ನೋದು ಬರ್ತ್ಡೇ ಅಂತೆ. ಪಾಪ ಅವಳು ಕೇಕ್ ಕೂಡ ಕಟ್ ಮಾಡಲ್ಲಂತೆ. ಅದಕ್ಕೆ ಅವಳಿಗೊಂದು ಪಾಠ ಕಲ್ಸ್ಕೊಡೋಣ ಅಂತ. ನಾಳೆ ಕೇಕ್ ಕಟ್ ಮಾಡಿಸಿ ಅವಳಿಗೆ ಪಾಠ ಕಲ್ಸ್ಕೊಡ್ಲೇಬೇಕು. ಹೌದೌದು, ನಮ್ಮನೆ ವಿಶೇಷಕ್ಕೆ ಬರ್ತಾಳೆ ಹೊರತು ಅವಳ ಮನೆಗೆ ಕರೆಯೋದೇ ಇಲ್ಲ. ನಾಳೆ ಇದೆ ಆ ಚಿಚುಗೆ. ಹಾಗಾದ್ರೆ ಇವಾಗ್ಲಿಂದಾನೇ ನಾನು ಊಟ ಮಾಡಲ್ಲ, ನಾಳೆ ಚಿಚು ಮನೇಲಿ ಊಟ ಮಾಡ್ಬೇಕು ತಾನೇ? ಹಾಗಂತ ಪಕ್ಷಿಗಳು ಮಾತಾಡ್ತಾ ಇದ್ರು. ಚಿಚು ಕೈಯಲ್ಲಿ ಹೇಗಾದ್ರೂ ಅಡಿಗೆ ಮಾಡಿಸಿ ನಾಳೆ ಅವಳ ಮನೆಯಲ್ಲೇ ಊಟ ಮಾಡ್ಬೇಕು ಅಂತ ಅವ್ರೆಲ್ರೂ ನಿರ್ಧಾರ ಮಾಡಿದ್ರು. ಹಾಗೆ ಆ ದಿನಾನೂ ಮುಗೀತು. ಮರುದಿನ ಬೆಳಗ್ಗೆನೆ ಪಕ್ಷಿಗಳು ಎಲ್ರೂ ಕೂಡ ಕೇಕ್ ತಗೊಂಡು ಚಿಚುಕಾಗೆ ಮನೆಗೆ ಹೋದ್ರು. ಕೇಕ್ ಸಮೇತ ಬಂದಿರುವ ಅವರೆಲ್ಲರನ್ನು ನೋಡಿ ಚಿಚು ಆಶ್ಚರ್ಯಪಟ್ಲು. ಆದ್ರೆ ಚಿನ್ನು ಅಂತೂ ತುಂಬಾನು ಸಂತೋಷಪಟ್ಟ. ಏನಿದು, ಕೇಕ್ ತಗೊಂಡು ನನ್ ಮನೆಗ್ ಬಂದಿದ್ದೀರಾ? ಇವತ್ತು ಚಿನ್ನು ಬರ್ತ್ಡೇ ಅಲ್ವಾ, ಅದಕ್ಕೋಸ್ಕರನೇ ಚಿಚ್ಚು? ಹೌದಾ? ಆ ವಿಷಯನ ಚಿನ್ನು ಹೇಳಿದ್ನಾ? ಇಲ್ಲಮ್ಮ, ಅವ್ರಿಗೇನೇ ನೆನ್ಪಲ್ಲಿದೆ ಅಂತ ಕಾಣಿಸ್ತಿದೆ. ಯಾಕೆ ಚಿಚ್ಚು, ಕೇಕ್ ತಗೊಂಡ್ ಬಂದಿದೀವಿ, ಮುಖ ಆತರ ಇಟ್ಕೊಂಡಿದ್ಯಾ? ಹಾಗೆ ಎಲ್ರೂ ಸೇರಿ ಚಿನ್ನುಕಾಗೆ ಕೈಯಿಂದ ಕೇಕ್ ಅನ್ನ ಕಟ್ ಮಾಡ್ಸಿದ್ರು. ಚಿನ್ನು ಅಂತೂ ತುಂಬಾನು ಸಂತೋಷದಲ್ಲಿದ್ದ. ಆದ್ರೆ ಚಿಚುಕಾಗೆ ಇವ್ರು ಯಾವಾಗ ಹೋಗ್ತಾರೆ ಅಂತ ಕಾಯ್ತಾ ಇದ್ಲು. ಚಿಚು ಅವಳ ಮನ್ಸಲ್ಲಿ, ಅಯ್ಯೋ, ಕೇಕ್ ತಗೊಂಡ್ ಬಂದು ಬರ್ತ್ಡೇ ಪಾರ್ಟಿನ ಮಾಡ್ತಾ ಇದ್ದಾರೆ. ಇವರೆಲ್ರು ಯಾವಾಗ ಮನೆಗೆ ಹೋಗ್ತಾರೋ ಏನೋ, ಒಂದ್ ವೇಳೆ ಅಡ್ಗೆ ಏನಾದ್ರೂ ಮಾಡಕ್ ಹೇಳ್ತಾರಾ? ಹಾಗಂತ ಅನ್ಕೊಂಡು, ಸರಿ ಸರಿ, ಕೇಕ್ ಎಲ್ಲ ಕಟ್ ಮಾಡಿ ಆಯ್ತು ಅಲ್ವಾ, ಬೇಗ ಮನೆಗೆ ಹೋಗಿ, ಆಮೇಲೆ ಮಳೆ ಬಂದ್ರೆ ನಿಮ್ಗೇನೆ ಕಷ್ಟ. ಅರೆ, ಮನೆ ಏನು ದೂರದಲ್ಲಿ ಇದೆಯಾ ಚಿಚ್ಚೋ? ಪಕ್ಕದಲ್ಲಿ ತಾನೇ ಇದೆ, ಆಮೇಲೆ ಹೋಗ್ತೀವಿ. ಅಲ್ಲ, ನಿಮಗ್ ಕಷ್ಟ ಆಗುತ್ತೆ ಅಂತ ಹೇಳ್ದೆ ಅಷ್ಟೆ. ನಾವಿವತ್ತು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಊಟ. ಏನೋ ಇಲ್ಲೇನಾ? ಯಾಕೆ, ಏನ್ ವಿಷಯ? ಏನ್ ಚಿಚೋ, ಮಗನ್ ಬರ್ತ್ಡೇಗೆ ನೀನು ಪಾರ್ಟಿ ಕೊಡಲ್ವಾ ನಮ್ಗೆ? ಹಾಗಂತ ಟುನಿ ಹೇಳಿದನ್ನ ಕೇಳಿದಾಗ ಚಿಚುಗೆ ಭಯ ಶುರುವಾಯ್ತು. ಇವ್ರೆಲ್ಲರಿಗೂ ಅಡಿಗೆ ಮಾಡಿದ್ರೆ ಎಷ್ಟು ಹಣ ಖರ್ಚಾಗುತ್ತಾ ಅಂತ ಬೇಜಾರ್ ಮಾಡ್ಕೊಳ್ತಿದ್ಲು. ಅಂದ್ರೆ ಇವಾಗ ಎಲ್ರಿಗೂ ನಾನು ಊಟ ಹಾಕ್ಬೇಕಾ? ಹಾಕ್ಬೇಕು. ನಮ್ಮನೆಗೆಲ್ಲ ಬಂದಾಗ ನಾವು ಊಟ ಹಾಕ್ಲಿಲ್ವಾ? ಅಂದ್ರೆ ಇವತ್ತು ಸಮಯ ಆಯ್ತಲ್ವಾ, ಇವತ್ ಬೇಡ, ಇನ್ನೊಂದ್ ದಿನ ಕೊಡ್ತೀನಿ. ಅದೆಲ್ಲ ಏನೋ ನಡೆಯಲ್ಲ. ಇವತ್ ನೀನು ಊಟ ಮಾಡ್ಲೇಬೇಕು, ನಾವೆಲ್ರೂ ಅದನ್ನ ತಿನ್ಲೇಬೇಕು. ನಮ್ಗೆಲ್ಲರಿಗೂ ಚಿಕನ್ ಬೇಕು. ಹೌದೌದು ಅತ್ತೆ, ಚಿಕನ್ ಸಾರು ಮಾಡಿಕೊಡಿ, ಎಲ್ರಿಗೂ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಅದೆಲ್ಲ ಅವಳತ್ತೆ ಹೇಳ್ಬೇಕಾಗಿದ್ದೇನೂ ಇಲ್ಲ, ಅವಳು ನಮಗೋಸ್ಕರ ಎಲ್ಲ ವೆರೈಟಿನೂ ಮಾಡ್ತಾಳೆ. ಮಾಡ್ತೀನಿ, ಬೇರೆ ದಾರಿನೂ ಇಲ್ವಲ್ಲ.
ಹಾಗಂತ ಅಂದ್ಕೊಂಡು ಚಿಚುಕಾಗೆ ಬಂದಿರೋ ಎಲ್ರಿಗೋಸ್ಕರನೂ ಹೋಗಿ ಚಿಕನ್ ಮಾಡ್ತಾ ಇದ್ಲು. ಹೊರಗಡೆ ಎಲ್ರೂ ಸಂತೋಷವಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅವಾಗ ಚಿಚು ಅವಳ ಮನ್ಸಲ್ಲಿ, ಏನೋ ಇವ್ರು ಎಲ್ರಿಗೋಸ್ಕರ ಚಿಕನ್ ಮಾಡ್ಬೇಕಾಗಿ ಬಂತು, ಎಷ್ಟು ಹಣ ಖರ್ಚಾಗ್ತಾ ಇದೆ, ಬಂದವರು ಹಾಗೇನೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ರೆ ಈ ರೀತಿ ಬಂದ್ ಕೂತ್ಕೊಂಡು ಪಾರ್ಟಿ ಕೊಡಿ ಅಂತಿದಾರಲ್ಲ, ಅಯ್ಯೋ ದೇವ್ರೆ, ಇವರೆಲ್ಲ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಂತ ಅಂದ್ಕೊಳ್ತಾ ಇದ್ಲು. ಪಾಪ ಚಿಚು, ಅವಳ ಮುಖನೇ ತುಂಬಾ ಬಾಡಿ ಹೋಗಿದೆ ನೋಡಿದ್ರಾ? ದಿನ ನಮ್ಮನೆಗ್ ಬರ್ತಾಳೆ, ಊಟ ಮಾಡ್ತಾಳೆ, ಅವಳ ಮನೆಗ್ ಬಂದ್ರೆ ಒಂದ್ ಹೊತ್ತು ಊಟನ ಹಾಕಲ್ವಾ? ಆ ಇವತ್ತು ಇದೆ ಈ ಚಿಚುಗೆ. ಹಾ, ಇವತ್ತಂತೂ ಚೆನ್ನಾಗಿ ಊಟ ಮಾಡ್ಬೇಕು ಹಾಗಂತ ಪಕ್ಷಿಗಳೆಲ್ರೂ ಮಾತಾಡ್ಕೊಳ್ತಾ ಇದ್ರು. ಹೀಗಿರುವಾಗ ಚಿಚುಕಾಗೆ ಕಿಚನ್ ಅಲ್ಲಿ ಅಡಿಗೆ ಮಾಡ್ತಾ ಇದ್ದಾಗ ಹೊರಗಡೆ ಮಳೆ ಬರೋ ತರ ವಾತಾವರಣ ಬದಲಾಯಿತು. ಅದ ನೋಡಿ ಚಿಚು ತುಂಬಾನು ಸಂತೋಷ ಪಟ್ಲು. ಆಹಾ, ಮಳೆ ಬರೋ ತರ ಇದೆ, ಹೇಗೋ ಮಳೆ ಬಂದ್ರೆ ಯಾರೂ ಊಟ ಮಾಡಕ್ಕಾಗಲ್ಲ, ಖಂಡಿತ ಎಲ್ರೂ ಅವ್ರ ಮನೆಗೆ ವಾಪಸ್ ಹೋಗ್ಬಿಡ್ತಾರೆ ಹಾಗಂತ ಅಂದ್ಕೊಂಡು ಅವಳು ಆಹಾರ ಎಲ್ಲನೂ ತಗೊಂಡೋಗಿ ಮನೆ ಹೊರಗಡೆ ಇಟ್ಲು. ಆವಾಗ ಊಟ ಮಾಡೋದಕ್ಕೋಸ್ಕರ ಎಲ್ಲರನ್ನ ಹೊರಗಡೆನೆ ಬರಕ್ ಹೇಳಿದ್ಲು. ಅರೆ, ಏನ್ ಚಿಚು, ಎಲ್ಲಾನು ಹೊರಗಡೆ ತಗೊಂಡ್ ಬಂದ್ ಇಟ್ಟಿದೀಯಾ? ಅಂದ್ರೆ ಇಲ್ಲಿ ತಂಪಾಗಿದೆ ಅಲ್ವಾ, ಅದಕ್ಕೋಸ್ಕರ ಇರ್ಬೋದು. ಆ ಹೌದೌದು, ಎಲ್ರು ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ಬೋದು ತಾನೇ. ಅಬ್ಬಬ್ಬಾ, ವಾಸನೆನೆ ತುಂಬಾ ಚೆನ್ನಾಗಿದೆ ಅತ್ತೆ. ಆ ಚಿಚು ಎಷ್ಟು ವೆರೈಟಿ ಮಾಡಿದಾಳೆ ಅಂತ ನೋಡಿ ಎಲ್ರು. ನಾನ್ ಕೂಡ ಅನ್ಕೊಂಡಿಲ್ಲ ಇಷ್ಟು ವೆರೈಟಿ ಮಾಡ್ತೀನಿ ಅಂತ. ಚಿಚು, ಇವತ್ತು ಒಳ್ಳೆ ಅಡಿಗೆನೇ ಮಾಡಿದೀಯಾ ನೀನು. ಚಿನ್ನು, ನೀನ್ ಬರ್ತ್ಡೇನ ಯಾವತ್ತಾದ್ರೂ ಈ ರೀತಿ ಸೆಲೆಬ್ರೇಟ್ ಮಾಡಿದೀಯಾ? ಇಲ್ಲ ಅತ್ತೆ, ಈ ರೀತಿ ಕನ್ಸಲ್ಲೂ ಕೂಡ ನಾನು ಕಂಡಿದ್ದೇ ಇಲ್ಲ. ಇದು ಕೂಡ ಕನ್ಸಾಗಿದ್ರೆ ಚೆನ್ನಾಗಿರ್ತಿತ್ತು. ಹಾಗೆ ಮಾತಾಡ್ಕೊಂಡು ಎಲ್ರೂ ಊಟ ಮಾಡ್ಬೇಕು ಅಂತ ಅನ್ಕೊಳ್ಳುವಷ್ಟರಲ್ಲಿ ಅಲ್ಲಿ ಮಳೆ ಬಂತು. ಆದ್ರೆ ನೋಡಿ ಚಿಚು ಅಂತೂ ತುಂಬಾನೇ ಸಂತೋಷ ಪಟ್ಲು. ಆದ್ರೆ ಪಕ್ಷಿಗಳೆಲ್ರೂ ಬೇಜಾರು ಮಾಡ್ಕೊಳ್ತಾ ಇದ್ರು. ಆವಾಗ ಚಿಚು ಅವಳ ಮನ್ಸಲ್ಲಿ, ಅಮ್ಮಯ್ಯ, ಅನ್ಕೊಂಡ ಹಾಗೇನೆ ಮಳೆ ಬಂತು, ಇವಾಗ ಯಾರು ಊಟ ಮಾಡದೆ ಹಾಗೇನೆ ಮನೆಗೆ ಹೋಗ್ಬಿಡ್ತಾರೆ. ಈ ಆಹಾರ ಎಲ್ಲಾನು ಇಟ್ಕೊಂಡು 4 ದಿನಕ್ಕೆ ಬಿಸಿ ಮಾಡ್ಕೊಂಡು ನಾನು ತಿಂತೀನಿ, ಹಣ ಖರ್ಚು ಏನೂ ಆಗಲ್ಲ ಹಾಗಂತ ಅಂದ್ಕೊಂಡ್ಲು. ಅರೆ, ಇವಾಗ್ಲೇ ಮಳೆ ಬರ್ಬೇಕಾ? ಅದು ಚಿಚು ಅತ್ತೆ ಅಡಿಗೆ ಮಾಡಿದ್ರಲ್ವಾ, ಅದಕ್ಕೆ. ಹೌದೌದು, ಇವಾಗ ಏನ್ ಮಾಡೋದು? ಅಯ್ಯೋ, ಮಳೆ ಬರ್ತಿದೆ, ಇವಾಗ ಮನೆಗೆ ಹೋಗ್ಬೇಕಾ? ಮನೆಗೆ ಹೋಗ್ತೀರಾ? ನಿಮ್ಮೆಲ್ಲರಿಗೋಸ್ಕರನೂ ನಾನು ಕಷ್ಟಪಟ್ಟು ಅಡಿಗೆ ಮಾಡಿದ್ದೀನಿ, ಆದ್ರೆ ಮಳೆ ಬಂದ್ರೆ ನೀವು ಮಾತ್ರ ಏನ್ ಮಾಡ್ತೀರಾ ಪಾಪ ಹಾಗಂತ ಅನ್ಕೊಳ್ತಾ ಇದ್ದಾಗ ಎಲ್ರೂ ಅವ್ರ ಹತ್ರ ಇದ್ದ ಛತ್ರಿನ ಹೊರಗಡೆ ತೆಗೆದ್ರು. ಆದ್ರೆ ನೋಡಿ ಚಿಚುಕಾಗಿ ಅಂತೂ ಆಶ್ಚರ್ಯಪಟ್ಲು. ಅವಳಿಗೆ ಏನ್ ಹೇಳೋದಂತಾನೆ ಅರ್ಥ ಆಗ್ತಿಲ್ಲ. ಈ ಛತ್ರಿ ಸಡನ್ ಆಗಿ ಎಲ್ಲಿಂದ ಬಂತು? ಏನಿಲ್ಲ ಚಿಚು, ನಾವು ಮುದ್ದೆ ಛತ್ರಿ ತಗೊಂಡ್ ಬಂದಿದೀವಿ. ಇವಾಗ ಊಟ ಮಾಡ್ದಳಿ ಪ್ರಾಬ್ಲಮ್ ಏನಿಲ್ಲ. ಹೌದೌದು, ಊಟ ಮಾಡ್ಲಿಲ್ಲ ಅಂದ್ರೆ ಚಿಚು ಬೇರೆ ಬೇಜಾರ್ ಮಾಡ್ಕೊಳ್ತಾಳೆ ತಾನೆ. ತುಂಬಾ ಬೇಜಾರಾಗ್ತಿತ್ತು ಹಾಗಂತ ಮನ್ಸಲ್ಲಿ ಅಂದ್ಕೊಂಡು ಎಲ್ರಿಗೂ ಬೇರೆ ದಾರಿ ಇಲ್ದೆ ಆಹಾರನ ಕೊಟ್ಲು. ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಸ್ವಲ್ಪ ಸಮಯದಲ್ಲಿ ಚಿಚು ಮಾಡಿದ ಆಹಾರ ಎಲ್ಲಾನು ಖಾಲಿ ಆಯ್ತು. ಆದ್ರಿಂದ ಪಾಪ ಚಿಚುಕಾಗೆ ಬೇಜಾರ್ ಮಾಡ್ಕೊಂಡ್ಲು. ಸರಿ ಚಿಚು, ಊಟ ತುಂಬಾ ಚೆನ್ನಾಗಿತ್ತು, ನಾವೆಲ್ರೂ ಮನೆಗೆ ಹೊರಡ್ತೀವಿ. ಮಳೆ ಬೇರೆ ಬರ್ತಿದೆ ಅಲ್ವಾ, ನೀನು ಒಳಗಡೆ ಹೋಗು ಚಿಚು ಹಾಗಂತ ಹೇಳಿ ಪಕ್ಷಿಗಳೆಲ್ರೂ ಅಲ್ಲಿಂದ ಹೋದ್ರು. ಪಾಪ ಚಿಚುಕಾಗೆಗೆ ಸ್ವಲ್ಪ ಕೂಡ ಆಹಾರನ ಅವ್ರು ಕೊಡ್ಲಿಲ್ಲ. ಎಲ್ಲಾನು ತಿನ್ಬಿಟ್ಟು ಹೋದ್ರು, ನನಗಂತೂ ತಿನ್ನಕ್ಕೆ ಏನೂ ಇಲ್ಲ ಹಾಗಂತ ಅಂದ್ಕೊಂಡು ಚಿಚು ಬೇಜಾರ್ ಮಾಡ್ಕೊಳ್ತಿದ್ದಾಗ ಪಕ್ಷಿಗಳು ಎಲ್ರೂ ಜೋರಾಗಿ ನಗಾಡ್ತಾ ಇದ್ರು.